ಬಟ್ ದೊಡ್ಡ ವಿಷಯ ಅಂತಂದ್ರೆ SDPI 10,000ಕ್ಕೂ ಅಧಿಕ ವೋಟನ್ನು ಪಡ್ಕೊಂಡಿದೆ. ಹೌದು. ಅಂದ್ರೆ ಕಾಂಗ್ರೆಸ್ ವೋಟ್ನ ಸ್ಪ್ಲಿಟ್ ಮಾಡೋ ವಿಷಯದಲ್ಲಿ SDPI ಸಕ್ಸಸ್ ಆಗಿದೆ. ಬಟ್ ಒಂದು ವಿಷಯ ಅಂತಂದ್ರೆ ದಾವಣಗೆರೆ ಈಗ ವೋಟ್ ಶೇರಿಂಗ್ ಮುಸಲ್ಮಾನ ಮತಗಳ ಏರಿಯಾ ಮುಗಿದ ಮೇಲೆ ಕೌಂಟ್ ಏನು ಮತ್ತೆ ಮುಂದಕ್ಕೆ ಹೋಗುತ್ತಲ್ಲ ಅಲ್ಲೊಂದಷ್ಟು ಚೇಂಜಸ್ಗೆ ಕಾರಣ ಆಗ್ಬೋದು. ಬಟ್ 10,000 ವೋಟನ್ನು ಪಡ್ಕೊಂಡಿದಾರಲ್ಲ, 10,000 ಅವರು ಖಾದರ್ ಆದಿಲ್ ಬಾಷಾ ಮತ್ತೆ ಸೈಯದ್ ಇವರೆಲ್ಲ ತಗೊಂಡ್ರೆ 12ರಿಂದ 13,000 ವೋಟ್ಗಳನ್ನ ಮುಸಲ್ಮಾನ ಅಭ್ಯರ್ಥಿಗಳೇ ತಗೊಂಡಿದ್ದಾರೆ. ಬಟ್ ಇದುವರೆಗೂ 11 ಸುತ್ತು, ಇನ್ನೊಂದು 11 ಸುತ್ತು ಬಾಕಿ ಇದೆ. 11 ಇನ್ನ 50% ಅಲ್ಲಿ ಏನಾಗುತ್ತಲ್ಲ ಅದ್ರ ಮೇಲೆ ರಿಸಲ್ಟ್ ನಿರ್ಧಾರ ಆಗುತ್ತೆ. ಬಟ್ ಬಾಗಲಕೋಟೆ ನೀವು ಹೇಳಿದಂಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಕಾಂಗ್ರೆಸ್ಗೆ. ಬಟ್ ದಾವಣಗೆರೆ ಕಡೆಗಳಿಗೆವರೆಗೂ ಕೂಡ ಒಂದು ರೀತಿಯ ಟ್ರೆಂಡ್ ಅನ್ನ ತಗೊಂಡೋಗೋ ಸಾಧ್ಯತೆ ದಟ್ಟವಾಗಿದೆ. ಬಟ್ ದೊಡ್ಡ ವಿಷಯ ಅಂತಂದ್ರೆ SDPI 10,000ಕ್ಕೂ ಅಧಿಕ ವೋಟನ್ನು ಪಡ್ಕೊಂಡಿದೆ. ಅಂದ್ರೆ ಕಾಂಗ್ರೆಸ್ ವೋಟ್ನ ಸ್ಪ್ಲಿಟ್ ಮಾಡೋ ವಿಷಯದಲ್ಲಿ SDPI ಸಕ್ಸಸ್ ಆಗಿದೆ. ಬಟ್ ಒಂದು ವಿಷಯ ಅಂತಂದ್ರೆ ದಾವಣಗೆರೆ ಈಗ ವೋಟ್ ಶೇರಿಂಗ್ ಮುಸಲ್ಮಾನ ಮತಗಳ ಏರಿಯಾ ಮುಗಿದ ಮೇಲೆ ಕೌಂಟ್ ಏನು ಮತ್ತೆ ಮುಂದಕ್ಕೆ ಹೋಗುತ್ತಲ್ಲ ಅಲ್ಲೊಂದಷ್ಟು ಚೇಂಜಸ್ಗೆ ಕಾರಣ ಆಗ್ಬೋದು. ಬಟ್ 10,000 ವೋಟನ್ನು ಪಡ್ಕೊಂಡಿದಾರಲ್ಲ, 10,000 ಅವರು ಖಾದರ್ ಆದಿಲ್ ಬಾಷಾ ಮತ್ತೆ ಸೈಯದ್ ಇವರೆಲ್ಲ ತಗೊಂಡ್ರೆ 12ರಿಂದ 13,000 ವೋಟ್ಗಳನ್ನ ಮುಸಲ್ಮಾನ ಅಭ್ಯರ್ಥಿಗಳೇ ತಗೊಂಡಿದ್ದಾರೆ. ಬಟ್ ಇದುವರೆಗೂ 11 ಸುತ್ತು, ಇನ್ನೊಂದು 11 ಸುತ್ತು ಬಾಕಿ ಇದೆ. 11 ಇನ್ನ 50% ಅಲ್ಲಿ ಏನಾಗುತ್ತಲ್ಲ ಅದ್ರ ಮೇಲೆ ರಿಸಲ್ಟ್ ನಿರ್ಧಾರ ಆಗುತ್ತೆ. ಬಟ್ ಬಾಗಲಕೋಟೆ ನೀವು ಹೇಳಿದಂಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಕಾಂಗ್ರೆಸ್ಗೆ. ಬಟ್ ದಾವಣಗೆರೆ ಕಡೆಗಳಿಗೆವರೆಗೂ ಕೂಡ ಒಂದು ರೀತಿಯ ಟ್ರೆಂಡ್ ಅನ್ನ ತಗೊಂಡೋಗೋ ಸಾಧ್ಯತೆ ದಟ್ಟವಾಗಿದೆ.